ನಮಸ್ಕಾರ ರೀ ಎಲ್ಲರಿಗೂ. ಈಗ ನಾವೊಂದು ಹೊಸ ಸ್ಟೋರಿ ಶುರು ಮಾಡೀನಿ. ಅದು ಯಾವ್ದಂದ್ರೆ ಬಡತನದ ಜೀವನ. ಇದು ಹಳ್ಳಿ ಒಳಗ ಅಥವಾ ಸಿಟಿ ಒಳಗ ಯಾವುದೇ ರೀತಿ ಅಂದ್ರೆ ಬಡತನಗಿರೋರಿಗೆ ಹೆಂಗಿರುತ್ತೆ ಜೀವನ ಅಂತ ಹೇಳಿ. ಆಮೇಲೆ ಹಳ್ಳಿ ಒಳಗೆ ಸ್ವಲ್ಪ ತಮಾಷೆಯಾಗಿ 4 ಮಂದಿ ಕೊಟ್ಟಾಗ ಹಳ್ಳಿ ಜೀವನ ಹಂಚ್ಕೊಳ್ಳೋದಂದ್ರೆ ಅದು ಒಂಥರ ಖುಷಿ ಇರುತ್ತಲ್ರಿ. ಆ ಥರ ಇದು ಒಂದು ಹಳ್ಳಿ ಬಡತನ ಜೀವನ ಅಂತ ನಾನು ಹಳ್ಳಿ ಒಳಗೆ ತೆಗಿಯಾಕತ್ತೀನಿ ರೀ. ನೋಡ್ರಿ, ಖುಷಿ ಪಡ್ರಿ, ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ, ಕಾಮೆಂಟ್ ಮಾಡ್ರಿ. ನಿಮ್ಮ ಪ್ರೋತ್ಸಾಹ ಹಿಂಗೆ ನಮ್ಗೆಲ್ರಿ. ಇವ್ ಮರಿ ಅಂತೂ ಇವ್ರು ಓಸು ಮರಿ ನಿಲ್ ಬಿಟ್ಟು ಹೋಗ್ಬಿಟ್ಟಾರ. ಇವು ನೋಡಿದ್ರೆ ಒಟ್ಟೆ ಹಂಗ ಹೊರಗೆ ಹೋಗಲ್ಲ ನೋಡು. ಅಲ್ಲೇ ಬಾಜುಕ ಎಷ್ಟಕ್ಕೊಂದು ಹಚ್ಚು ಹೊಲ್ದಾಗ ಬೆಳೆದೈತಿ ಹುಲ್ಲು. ಆ ಭತ್ತದಾಗ ಹುಲ್ಲು ಐತಿ, ಎಲ್ಲ ಅಷ್ಟಕ್ಕೊಂದೇ ಐತಿ. ಮತ್ತೆ ಮನೆಗೆ ಬರ್ತೀವಂತ ಮನ್ಯಾಗ ಬಂದ ಇವು ನೋಡ್ರೆ ಹಿಕ್ಕಿ ಹಾಕ್ತಾವ. ಬಾ ಪುಟ್ಟಿ ಬಿಟ್ಲೆ ಹಾಕ್ತಾವ. ಬರೀ ಮನೆ ಕೆಲಸ ಮಾಡ್ಲೆ, ನೀವು ಹಿಕ್ಕಿ ತೆಗೆದು ಹಾಕ್ಲೆ. ಇವನೊಂಚೂರು ಇಟ್ಕೊಂಡು ಹೋಗ್ರಿ ಹೊಲಕ್ಕೆ ಅಂತ ಹೇಳ್ತೀನಿ. ಯಾವೆಲ್ಲಿ ಇದು ಮಾಡ್ತಾವು, ಹಾಲು ಕುಡಿತಾವು, ಕಾಡಿಸ್ತಾವು, ಎಲ್ಲರೂ ಹೋಗವು, ನರಿ ನಾಯಿ ಹಿಡ್ಕೊಂಡೋಕು ಅಂತ ನನಗೆ ಅಂಬಿಸಿ ಹೋಗ್ತಾರ. ಸಾಕಾಗಿ ಹೋಗ್ಬಿಟ್ಟೈತೆ ನನಗರ. ಎಲ್ಲದರ ಏನೇನು ಎಷ್ಟೊತ್ತಿ ಬರ್ತಾರೆ ಏನ. ಇವು ನೋಡಿದ್ರೆ ಕಟ್ಟಿ ಹಾಕಕ್ಕೂ ಇಲ್ಲ. ಇವು ಕಟ್ಟಿ ಹಾಕಿದ್ರೆ ಒಂದು ಒದರ್ತಾವ ಅನ್ನವೇ ಒದರ್ತಾವು. ಮತ್ತು ನಾನು ಇದ್ದಲ್ಲೇ ತಂದು ಹಾಕ್ಬೇಕು. ಮತ್ತೆ ಇವಕ್ಕೆ ಕಟ್ಟಿ ಹಾಕಿ ರೋಸ್ಟ್ ಸೊಪ್ಪು ಸೆದಿ ಅವನು ಇವನು ಹೋಗಿ ಹೊರಿಗಟ್ಲೆ ತೊಗೊಂಬಂದು ಸುರುಬೇಕು ಇವ್ರ ಮುಂದೆ. ಇಲ್ಲೇ ಬಂಗಾರದಂಗೆ ಬಾಜುಕ್ಕೆ ಹೊಲ ಐತೆ, ಎಲ್ಲ ಐತೆ. ತಿನ್ನಂದ್ರೆ ಇವಕ್ಕೂ ಒಂದು ಸೊಕ್ಕು. ಮತ್ತೆ ಅರೇ ವಿಜಯಂದು ಅಕ್ಕ, ಯಾಕೆ ಬೈತಾ ಇದ್ದೀರಿ ಕುರಿಮರಿಗೆ? ಯವ್ವ ಈ ಹಾಡಿಬಿಟ್ಟು ಬಂದ್ಲ ನೋಡಿಲ್ಲ ಕುರಿಮರಿನ. ಇದ್ರ ಕಣ್ಣ ಮಣ್ಣು ಹಾಕ್ಲಿ. ಇದು ಕೆಟ್ಟ ಕಣ್ ಬಿಟ್ಟಂದ್ರೆ ನಾನು ಕುರಿಮರಿ ಎಲ್ಲ ಸೊಟ್ಟಿ ತೊಗೊಬಿಡ್ತಾವ. ಆತಾಗ ಆಡ್ಬಿಟ್ಟು ಊರಾಡ್ಬಿಟ್ಟು ಬರೋದು ಕುರಿಮರಿ ನೋಡ್ತಾವ, ಬಾಯಾಗ ಜೋಲ್ ಸುರಿಸ್ತಾ. ಮೊದಲೇ ಇವು ತಿನ್ನವು. ಇವಕ್ಕೆ ನಮ್ಮ ಕಣ್ಣಿಗೆ ಕುರಿ ಕಂಡ್ರೆ ಅವ್ರ ಕಣ್ಣಿಗೆ ಹೆಂಗೆ ಮಾಂಸ ಕಂಡ ಕಾಣ್ತಾವ ಏನ ಜೊಲ ಸುರಿಸ್ತಾವ ಬರೀ. ಅರೇ ವಿಜಯಂದು ಅಕ್ಕ, ಏನ್ ಮಾತಾಡ್ತಾ ಇಲ್ಲ ಯಾಕೆ? ಏನಿಲ್ಲ, ನೀನೊಂಚೂರು ಕುರಿ ಮೇಲೆ ಕಣ್ಣು ಹಾಕ್ಬಿಡುವ. ಮೊನ್ನೆ ನೀನು ಒಂದು ಕುರಿ ಹಿಂಗ ನಿಂತಿತ್ತು, ಅದ್ರ ಮೇಲೆ ಕಣ್ಣು ಹಾಕ್ಬಿಟ್ಟು ಊರ್ ಮದಿಂತ ನೆಗೆ ಬಿದ್ದು ಹೋಗ್ತದೆ. ನಾವು ಎಷ್ಟು ಕಷ್ಟಪಟ್ಟು ಮರಿನ ಜಪಾನ್ ಮಾಡಿರ್ತೀವಿ ಗೊತ್ತಾನ. ಇವ ನಾನರ ಒಂದ್ ಬರ ಮರಿನ ಸಾಕಕ್ಕ ಇಲ್ಲ ನೋಡು ಎಷ್ಟು ಸೊಪ್ಪು ಕಟ್ ಮಾಡ್ಕೊಂಬಂದು ಹಾಕ್ತೀನಿ. ಇವು ತಿಂತಾವು ಹಂಗ ತಿಂತಿರ್ತಾವು. ಬುಳು ಹಿಕ್ಕಿ ಹಾಕ್ತಾವು. ಇವು ಹೊಟ್ಟೆ ತುಂಬುತ್ತಾ ಇಲ್ಲ ಗೊತ್ತಿಲ್ಲ. ಪೂರ್ತಿ ಮ್ಯಾಕ್ ಹಾಕ್ತಾವು ಕೆಳಗಿಳಿಸ್ತಾವು. ಆದ್ರೆ ಮೈಕೈ ತುಂಬ್ಕೊಂಡು ಬೇಸಿರ್ತಾವ. ಅದು ನೀ ಅವತ್ತು ಬಂದು ಎಂಥ ಟುಮ್ ಕೈತಲ್ಲ ಯವ್ವ ಅಂದ್ಬಿಟ್ಟು ರಾತ್ರಿ ಅದಕ್ಕೆ ಏನಾತೇನ ಜರ ಬಂದು ನೆಗ ಬಿದ್ದು ಹೋಗೇ ಬಿಡ್ತಾಗ. ನೀ ಕಣ್ಣು ಹಾಕ್ಬಿಡವ, ಅದಕ್ಕೆ ಅಡ್ಡ ನಿಂತೀನಿ ನೋಡು. ಅಲ್ಲಿ ಅವನ್ನ ಹಾಕದವು, ಇದಕ್ಕೊಂದ ನಿಂತೀನಿ. ನೀನು ನನ್ನ ಮಕ ನೋಡಿ ಮಾತಾಡ್ಸ ನನ್ನ. ಅರೆ ಅಲ್ಲ, ಇಲ್ಲಿ ಇಷ್ಟೊಂದು ಬೆಳೆ ಒಟ್ಟಿರಿ ಹುಲ್ಲು ಹಾಕ್ಬೇಕು. ಅದಕ್ಕೆ ನೀವು ಹೋಗಿ ಸೊಪ್ಪು ಸೆದಿ ಕಟ್ ಮಾಡ್ಕೊಂಡ್ಬರ್ಬೇಕು. ಯವ್ವ ಇವು ತಿಂತವನ ಯವ್ವ ಕುರಿಗಳು. ಇವಕ್ಕ ಹಚ್ಚಂದ ಸೊಪ್ಪು ಸೆದಿ ಅವೆಲ್ಲ ಬೇಕಾ ಯವ್ವ? ಅವು ಎಮ್ಮಿ ಆಕಳ ಒಂದು ಜೋಡ್ ಮಾಡ್ಕೊಂಡಿವಲ್ಲವ. ಮತ್ ನಮ್ಗೇನ್ ಹೊಟ್ಟಿ ಪಾಡಿದ ಅಲ್ಲನ. ಆಕಳದ ಹಾಲು ಎಮ್ಮಿ ಹಾಲು ಮಾರದು. ಇವು ಒಟ್ಟು ಕುರಿ ಪರಿ ಅವನ್ನ ಮೇಯಿಸ್ಕೊಂಡು ನಮ್ಮ ಜೀವನ ಇಷ್ಟವ. ನಾವೇನ್ ಇದ್ದಂತಾರನ ಏನಿಲ್ಲ ಅಂತವ್ರು ಹೆಂಗ ಒಂದ್ ಜೀವನ ನಡೆಸ್ಬೇಕು. ಅದಕ್ಕೆ ಒಟ್ಟು ಇದೊಟ್ಟು ಹೊಲ್ದ ನೋಟು ಬೆಳಿ ಹೊಟ್ಕೊಂಡಿವಿ. ವರ್ಷ ಪೂರ್ತಿ ದನ ಕರಕ್ ಆಗ್ಬೇಕಲ್ಲವ. ಇವಕ್ಕೂ ಹಾಕ್ಬೇಕು ಬಿಡು. ಆದ್ರೆ ತಿನ್ನಲ್ಲ ಯವ್ವ ಇವು. ಅಯ್ಯವ್ವ ಹೊಲ್ದ ಇದಕ್ಕ ಕರ್ಕೊಂಡು ಹೋಗ್ಬೇಕು. ಹುಲ್ಲು ಪಲ್ಲು ಅದು ತಿಂತಾವು. ಇವು ಮರಿ ತಟ್ಟಗದವು. ಏನ್ ಬೇಡಿಕೆದಾವ ಗೊತ್ತಾ? ಅಯ್ಯವ್ವ ಕಟ್ ಮಾಡ್ಕೊಂಬಂದು ನಾವು ಒಂಚೂರು ಹಿಂಗ ಗಿಡಕ್ಕೆ ಹಗ್ಗ ಕಟ್ಟಿ ಎಳೆ ಬಿಟ್ಟಿರ್ತೀನಿ. ಗಿಡದಾಗ ಹರ್ಕೊಂಡ್ ತಿಂತಾವ ಅಂತಂದು. ಯವ್ವ ಇವ ಹಂಗ ತಿನ್ನಂಗಿಲ್ಲ. ಇಲ್ಲ ಹೊಲ್ದಾಗ ಇಲ್ಲ ಅವ್ರು ಬಾಜು ಕೈತಿಲ್ ಹೊಲ. ಹೋಗಿ ಒಂಚೂರು ದಬ್ಬಿರ್ತೀನಿ, ತಿನ್ ಬರೋರಲ್ಲಿ ಬೇಕಾದಂಗೈತೆ. ಏನ್ ಕಾಡಿಸ್ತಾವ ಯವ್ವ? ಬೇಡ ನನಗರ ಜೀವ ತಿಂತಾವ ನೋಡು. ಅರೆ ಹಂಗಂದ್ರೆ ಇವು ಏನು ತಿಂತಾವ ಹೆಂಗಿದ್ರೆ? ಯಾವಾಗ ಒಂಚೂರು ಬಾಯಿ ಇಟ್ಕೊಂಡು ಒಂಚೂರು ತಿಂತಾವು. ಈಗ ಮತ್ತೆ ಮರಿಯಲ್ಲ, ಇನ್ನ ಅಷ್ಟೇ ತಿನ್ನಕ್ ಗೊತ್ತಾಗಂಗಿಲ್ಲ. ಸೊಪ್ಪು ದೊಡ್ಡವಾದ್ರ ತಾವ ತಿಂತಾವು. ನಾನಾ ರೂಢಾಗ್ಲಿ ಅಂತಂದು ಒಟ್ಟು ಬೇನ್ ಸೊಪ್ಪು ಆ ಸೊಪ್ಪು ಈ ಸೊಪ್ಪು ಕೊಲ್ಲಿ ಕಟ್ ಮಾಡ್ಕೊಂಬಂದು ಒಂಚೂರು ಇಲ್ಲಿ ತೂ ಬಿಟ್ಟಿರ್ತೀನಿ, ತಿಂತಿರ್ತಾವು. ಆದ್ರೆ ತಾಯಿ ಬಂದ್ಮೇಲೆ ಹಾಲು ಕುಡಿದ್ರೆ ಒಟ್ಟು ಕೊಡ್ತುಂತಾವ ನೋಡು. ಸಣ್ಣ ಅದಾವ, ಅನ್ನ ಹಲ್ಲು ಪಲ್ಲ ಅಷ್ಟು ಚಲೋ ಬಂದಿರಲ್ಲ, ಹೆಂಗ್ ತಿಂತಾವು? ಅದಕ್ಕೆ ಆದ್ರೆ ಕಾಡಿಸ್ತಾವ ಯವ್ವ. ಸಾಕಾಗೋಯ್ತು ನೋಡು. ಅತ್ತಗೊಂದು ಹುಡುಗತ್ತೆ, ಇತ್ತಗೊಂದು ಹುಡುಗತ್ತೆ, ಅಲ್ಲೊಂದು ಹೋಗುತ್ತೆ ಇಲ್ಲೊಂದು ಹೋಗುತ್ತೆ. ಹಿಂದ್ ನನ್ಗಂಡು ಇನ್ನೊಂದಿಷ್ಟು ಕೋಳಿ ಅಂತಂದ ನಯ್ಯವ್ವ. ಅವರ ಕೋಳಿ ಮ್ಯಾಗ ಇದ್ರ ಮ್ಯಾಗ ಹಾರ್ತಾವು. ಈ ಗುಡ್ಸೋದ್ ಮ್ಯಾಗ ಪಿಚ್ಚಿ ಇಡ್ತಾವು. ಆಮೇಲೆ ಅವ್ನು ಏನವ ಯವ್ವ ಸಾಕಾಗ್ಬಿಡೈತಿ ಯವ್ವ. ಹೇತಾವು ಕೋಳಿದು. ಅವು ಒಂದ್ ನಮನಿ ಅವು ಸಿಗಂಗಿಲ್ಲ. ಈ ನಾಯಿ ಊರಾಗಿನ ನಾಯಿ ಓಸು ನಮ್ಮ ಮನೆ ಮುಂದೆ ಇರ್ತಾವ ನೋಡು. ಕೋಳಿ ಎಲ್ಲಿ ಇಡ್ತಾವ, ಕುರಿ ಎಲ್ಲಿ ಇಡ್ತಾವ ಅಂತ ನನಗೆ ಜೀವ ಇರಂಗಿಲ್ಲ ಯವ್ವ. ಏನಯ್ಯವ್ವ ಈ ಜೀವನ ಸಾಕಾಗೋಗ್ಬಿಟ್ಟೈತಿ. ಅಂದಂಗೇನು ಈ ಕಡೆ ಬಂದಿಯಲ್ಲ ನೀನು? ಅರೆ ಅದು ನಮ್ಗೆ ಎಣ್ಣೆ ಬೇಕಿತ್ತು ಸ್ವಲ್ಪ. ಅದು ನಮ್ಮ ಮರ್ದು ಚಿಕನ್ನು ತಂದಾರೆ. ಅವರು ತಂದದ್ದು ಸಾಮಾನು ಎಲ್ಲ ತಂದಾರೆ, ಎಣ್ಣೆನೇ ಮರ್ತು ಬಂದ್ಬಿಟ್ಟಾರೆ. ಅದಕ್ಕೆ ಚಿಕನ್ದು ಮಾಡಕ್ಕೆ ಸ್ವಲ್ಪ ಎಣ್ಣೆ ಬೇಕಿತ್ತು. ಒಂಚೂರು ಕೊಡಿ, ನಾವು ನಮ್ಮ ಮರ್ದು ತಂದ್ಮೇಲೆ ನಿಮ್ಗೆ ಕೊಡ್ತೀವಿ. ಹೋಗ ಯವ್ವ ನೀನೊಳೆ. ನಮ್ಮ ಮನ್ಯಾಗ ನಿನ್ ಚಿಕನ್ ಮಾಡೋಷ್ಟು ಎಣ್ಣೆ ನಮ್ಮ ಮನೆಗೆಲ್ಲಿರ್ಬೇಕ ಯವ್ವ. ನಿಮ್ಗ ಚಿಕನ್ ಎಣ್ಣೆಗ ತೇಲ್ತಿರ್ತಾವ. ನಮ್ಮಿ ಹಾಕಿ ನೀವು ಚಿಕನ್ ಮಾಡ್ಕೊಂಡು ತಿನ್ನಾರು. ನಿಮ್ಮ ಎಣ್ಣೆಗಿನ ಚಿಕನ್ ಮಾಡಕ ಆ ಎಣ್ಣೆ ನಮಗೊಂದು ತಿಂಗಳು ಬರತ್ ನೋಡು. ನಾವು ಸಾಸಿವೆ ಜೀರಿಗೆ ಚಟಪಟ ಅನ್ನ ಕಾಟ ಹಾಕಿರ್ತೀವ ಯವ್ವ. ನಮ್ಗೆ ಎಲ್ಲಿಂದ ಅಷ್ಟು ಎಣ್ಣೆ ಬರ್ಬೇಕು? ನಾವ ಒಂದು 1/4 kg ಎಣ್ಣೆ ತಗೊಂಡ್ರೆ ಒಂದು 6 ವಾರ ಮಾಡ್ತೀವಿ ನೋಡವ. ನಿಮ್ಮಷ್ಟು ನಮಗಿಲ್ಲ ಯವ್ವ. ಇರೋದು ಈಗ ಒಂದು ಗ್ಲಾಸ್ ನ್ಯಾಟ್ ಐತಿ. ಅದನ್ನ ನನ್ ಗಂಡ ಹೇಳನ ಬರಬ್ಬರಿ 1 ವಾರ ಬರ್ಬೇಕಂತ ಹೇಳತ. ಎಲ್ಲಿಂದ ತರನ್ಕೊಡ್ಲೆ ಯವ್ವ ನಿಮ್ಗೆ? ನಾವೇನ್ ಇದ್ದಂತಾರನ? ಹೋಗಿ ನೀನು ತಿರ್ಕೊಂಡ್ ತಿನ್ನೋರಂತೆ ಬಂದು ಭಿಕ್ಷೆ ಬಿಡ್ದಂಗ ಆತ್ ನೋಡಿ ನೀನು. ಯವ್ವ ಏನಯ್ಯವ್ವ ನೀನು ಇದ್ದಾರ ಮನೆಗೆ ಹೋಗು, ಕೇಳು ಕೊಡ್ತಾರ. ಹೋಗ್ಲಿ ಬಿಡಿ. ನಾವು ಯಾರಂತೇಳಿ ಹೋಗಿ ಕೇಳ್ಬೇಕು? ಈ ಊರಾಗ ಯಾರಂತ ಪುರಿ ಯಾರಿಲ್ಲ. ನಮ್ಮ ಮರ್ದು ನೋಡಿದ್ರೆ ಹೇಳ್ದೆ ಕೇಳ್ದೆ ತಂದಿಟ್ಬಿಟ್ಟಾರೆ. ಏನ್ ಮಾಡೋದು ತಿಳಿತಾ ಇಲ್ಲ.
ಅಯ್ಯ ಲಕ್ಷ್ಮಕ್ಕನ ಮನೆಗೆ ಹೋಗು. ಅವ್ರು ಹೆಂಗೋ ಗೌಡ್ರಲ್ಲ ಊರಾಗ ಸ್ವಲ್ಪ ಜಾಸ್ತಿ ಮನೆಗೆ ಎಣ್ಣೆ ಪಣ್ಣಿ ಇಟ್ಟಿರ್ತಾರ. ಅವ್ರಿಗೆ ಕೈಯಾಗ ಇಸ್ಕೊ ಹೋಗು ಕೊಡ್ತಾರ. ಆಕೇನ್ ಲಕ್ಷ್ಮಕ್ಕೇನ್ ಹಂಗೇನ್ ಅನ್ನಲ್ಲ. ಅಡಿಗೆ ಬಡಿಗೆ ಮಾಡ್ಕೊಳಕಂದ್ರೆ ಕೊಡ್ತಾರ. ಹೋಗಿ ಇಸ್ಕೊ ಹೋಗು. ಹಾ ಹೌದು ಹಂಗೆ ಮಾಡ್ತೀನಿ ತಡಿ. ಅಲ್ಲ ಮತ್ತೆ ಇದು ಎಷ್ಟು ತಂದ ನಿನ್ ಗಂಡ ಚಿಕನ್? 1 kg ತಂದಾರ. ಅಲ್ಲಲ್ಲಿ ಮನೆ ತನಕ ಬಂದು ಇಲ್ಲದ ಆಸೆ ಹುಟ್ಟಿಸಿ ಚಿಕನ್ ಬೇರೆ ಮಾಡ್ತೀನಿ ಅಂದಿದಿ. ಇನ್ನ ನೀ ಮಾಡಿಲ್ಲ ಬಿಟ್ಟಿಲ್ಲ. ವಾಸನೆ ನನ್ನ ಮೂಗಿಗೆ ಗಮ್ಮಂತ ಬರತೈತಿ. ಬಾಯಾಗ ನೀರ ಸೊರಕತ್ತವು. ನಾವ್ ಯಾವಾಗ ಮಾಡ್ಕೊಂಡ್ ತಿನ್ಬೇಕ ಯವ್ವ ಚಿಕನ್ ಪಕ್ಕನ? ಯಾವಾಗ ಒಂದ್ಸಲ ಮಾಡಿರ್ತೀವಿ ಏನ ಅಪರೂಪಕ್ಕ. ಅದ ನಮ್ಮನ್ಯಾಗ ಕೋಳಿಗಳು ಸಾಕಿವಲ್ಲ, ಯಾವ್ದೋ ಒಂದ್ ಕೋಳಿ ಹಿಡ್ಕೊಂಡ್ ಕೊಯ್ಕ್ ಕನಿಸಿ ಉಳ್ಕದ್ ಮಸಾಲೆ ಪಸಾಲಿ ತಂದು ತಿಂತೀವಿ. ಇಲ್ಲಾಂದ್ರೆ ಯಾರ ನಮ್ ಕೋಳಿ ಮಾರಕ್ ತಗೊಂಡಿರ್ತಾರಲ್ಲ ಅದ ರೊಕ್ಕದಾಗ ಒಟ್ಟು ಮಸಾಲೆ, ಇಲ್ಲಾಂದ್ರೆ ಅದನ್ನು ಇರಂಗಿಲ್ಲ. ಹೆಂಗ ಒಂದು ಯಾವಾಗ ಒಂದು ಅಪರೂಪಕ್ಕೆ ತಿಂದಿರ್ತೀವಿ. ಅಲ್ಲ ನಿನಗೆ ಹೇಳಿಯಲ್ಲ ಬಾಯ ನೀರು ತಡಿಬಲ್ತು. ಒಂಚೂರ ರುಚಿ ನೋಡಕ್ಕ ಒಂದು 1/4 kg ಇಷ್ಟೇ ಅದ್ರಾಗಿಂದ. ನಾನೇ ನಿಮ್ಗೆ ಅಷ್ಟು ಕೆಜಿ ಗಟ್ಲೆ ಕೊಡೋಣಲ್ಲ ವಯವ್ವ. ಪಾಪ ತಂದಿರಿ ಎಣ್ಣೆ ಮಸಾಲೆ ಎಲ್ಲ ಹಾಕಿ ಖರ್ಚು ಮಾಡಿರ್ತೀರಿ. ಗಂಡ ಹೆಂಡತಿ ಬೇಸ್ ತಿನ್ರಿ ಚಂದಿಗೆ. ಮಕ್ಕಳು ಕೊಟ್ಟಾಗಿದ್ರೆ ಮತ್ತೆ ತಿನ್ರಿ. ನಂಗೆ ಒಂಚೂರು ಅದ್ರಾಗ 1/4 kg ಅಷ್ಟೇ ಕೊಟ್ರೆ ನಾನು ಒಂಚೂರ ರುಚಿ ನೋಡಿ ಒಟ್ಟು ನಿನಗೂ ಯಾವಾಗಾರ ಒಟ್ಟು ಮಾಡಿದ ಕೊಡ್ತಾವ. ಮತ್ತೆ ಕೊಡಲ್ಲ ಅಂತ ತಿಳ್ಕೊಬೇಡ. ಕೊಡ್ಲೆ ಒಟ್ಟು. ಅರೇ ವಿಜಯಂದ್ರ ಅಕ್ಕ, ಏನು ನೀವು ಹೇಳಕತ್ತಿರೋದು? 1/4 kg ನಿಮ್ಗೆ ಕೊಟ್ರೆ ನಾವೇನ್ ತಿನ್ಬೇಕು? ಅದನ್ನ ನೆಕ್ಬೇಕು ಡಬ್ರಿ ಅಷ್ಟೇ. ಅದ್ರಾಗ 1 kg ಅಂದ್ರೆ 8 ಬಂದಿರುತ್ತೆ. ಒಂದು ಮುಟ್ಟಿಗೆ ಎಷ್ಟು ಬಂದಿರುತ್ತೆ. ಅದೇ ನಾವು ಒಬ್ರು ಅರ್ಧ kg ಸೇತು ತಿಂದ್ರು ಹೊಟ್ಟೆ ತುಂಬೋದಿಲ್ಲ. ಅದು ನಿಮಗೆ 1/4 kg ಕೊಟ್ರೆ ನಾವೇನ್ ತಿನ್ನಂಗಾಯ್ತು? 1/4 kg ಇವತ್ತು ಅಲ್ಲಿ ರೇಟ್ ಎಷ್ಟು ಇರುತ್ತೆ ಗೊತ್ತಾ ಚಿಕನ್ ಇದು? ಅಯ್ಯೋ ಕೇಳಕ್ಕಾಗಲ್ಲ. ಕೇಳಿದ್ರು ಕಿವಾಗಲ್ಲ, ಕಣ್ಣಾಗ ಮೂಗ್ನಾಗ ಎಲ್ಲಾ ಕಡೆ ರಕ್ತ ಬರುತ್ತಾ. ಅದಕ್ಕೆ ನಮ್ಮಿಂದ ಆಗೋದಿಲ್ಲಮ್ಮ. ನೀವೇನಾದ್ರೂ ತಿಳ್ಕೊಳ್ಳಿ. ಬೇಕಿದ್ರೆ ಅದರದ್ದು ಸಾರು ಕೊಡ್ತೀವಿ ನೋಡು. ಬೇಕಿದ್ರೆ ಸಾರು ಕುಡೀರಿ. ಕೊಡ್ಲಾ ತಂದು? ಇಲ್ಲ ಹಡಿಬಿಟ್ಟಿ, ಎಷ್ಟರ ಮಳ್ಳಿಗತ್ತೆ ಮಾತಾಡ್ತಿದ್ದಿ. ಈ 1/4 kg ಕೊಡಕ್ಕೆ ಇಷ್ಟು ಮಾಡ್ತೀಯಲ್ಲ. ಬಾಲೆ ನೀನು ಅದಕ್ಕರ ಇನ್ನೊಂದ್ಸಲ ನೀನು ಮಾಡ್ತೀನಿ. ಹಡಿಬಿಟ್ಟಿ ನಿನ್ನ. ಹೋಗ್ಬಿಡು. ಸಾರು ತಂದು ಕೊಡು. ಅದನ್ನ ಕೊಡು, ಸಮಾಧಾನ ಮಾಡ್ಕೋತೀನಿ. ಬಾಯ್ ಬಿಟ್ಟು ಬೇರೆ ಹೇಳೇ ಬಿಟ್ಟಿದಿ. ನನ್ನ ನೋಡಿದ್ರೆ ಈಗ ತಿನ್ಬೇಕನ್ನ ಆಸೆ ಆಗ್ಬಿಟ್ಟೈತಿ. ಈಗ ನನ್ಗನ್ಕಿದ್ರೆ ಸಾಮಾನು ತಂದು ಕೊಡಂಗಿಲ್ಲ. ಈಗ ಆಗಂಗಿಲ್ಲ ನಾವು ಮಾಡ್ಕೊಂಡು ತಿನ್ನಕ. ಅದಕ್ಕೆ ಸಾರ ಕೊಡು. ಒಟ್ಟು ಏನಾದ್ರು ತಿಂತೀನಿ. ಯಾಕಂದ್ರೆ ನಮ್ಮ ಕೋಳಿ ತತ್ತಿ ಹಾಕ್ಯವ. ನೀ ಕೊಡ ಸಾರ್ನಾಗ ತತ್ತಿ ಕುದಿಸಿ ಹಾಕಿ ಮಸ್ತ್ ಶೇರ್ವಾ ಮಾಡ್ಕೊಂಡು ತಿಂತೀನಿ. ಆಯ್ತು ಗಿರ್ಜಂದು ಅಕ್ಕ, ನಿಮ್ಮಂತಕ್ಕೆ ನಾನು ಎಣ್ಣೆ ಕೇಳಕ್ ಬಂದಿದ್ದು ನಂದೇ ತಪ್ಪು. ಕೇಳಿದ ತಪ್ಪಿಗೆ ಕೊಡ್ತೀನಿ 1 ಗ್ಲಾಸ್ ಸಾರು ಕುಡೀರಿ. ಅಡಿಬಿಟ್ಟಿ ಊರಡಿಬಿಟ್ಟಿ ಮಾಡ್ತೀನಿ ಬಾಲೆ. ನಾನು ಎದಕ್ಕರ ಅದು ಕೊಡು ಇದು ಕೊಡು ಅಂತಂದು ಬರೀ ಇವತ್ತು ಎಣ್ಣೆ ಕೇಳಕ್ ಬಂದಿದ್ದಿ. ನಾಳೆ ಹೊಲ್ದಾಗಿನ ಏನಾರ ಕಾಳು ಕಡಿ ಬರೆದಿತ್ತವಲ್ಲ ಅವಾಗ ಒಂಚೂರ ಅಲಸಂದಿ ಕಳ್ಕೊಡು, ಹೆಸರು ಕಳ್ಕೊಡು, ಮಳಕಿ ಕಳ್ಕೊಡು ಅಂತ ಬರ್ತಿಲ್ಲ ಅಡಿಬಿಟ್ಟಿ. ಅವತ್ತು ಮಾಡ್ತೀನಿ ಇನ್ನು. ಯಪ್ಪ ನಾ ಒಂಚೂರು ಹೊಲಕ್ಕೆ ಹೋಗಿ ಬರ್ತೀನಿ. ಅಲ್ಲ ಯಪ್ಪ ಮಗನ, ಏನಾರ ತಿಂದೆ ಇಲ್ಲ? ಎಲ್ಲ ಹೊಂಟೆ ಇಲ್ಲ ಹೊರಗ? ಯವ್ವ ನಾನು ಇದಕ್ಕೊಂತೀನಿ ಬೇ ಹೊಲಕ್ಕೆ ಹೋಗಿ ಬರ್ತೀನಿ. ಒಟ್ಟು ಹೊರಗೆ ಹೊಂಟಿಯಾ? ಹೋಗು ಬಾ. ಅಲ್ಲ ಪಟ್ಟಿಗೆ ಏನಾರ ಹಾಕೊಂಡು ಹೋಗು. ಹಂಗ ಹೋಗ್ಬೇಡ. ಗಣ ತಿರುಗ್ತಿಯಪ್ಪ. ಹೊಲಕ್ಕಂದ್ರೆ ಕಾಲ ಇಡುವಲ್ಲಿ. ಹೊಲದಾಗ ಒಟ್ಟು ಕಾಳು ಕಡಿ ಏನಾರ ಒಟ್ಟು ಬೆಳಿ ಹಾಕಿದ್ರೆ ವರ್ಷ ಪೂರ್ತಿ ತಿನ್ನಕ್ರ ಇರ್ತಾವು. ಏನ್ ಹಂಗ ಒಣ ಹೊಲ ಬಿಟ್ಬಿಟ್ಟಿದಿ? ಒಂಚೂರು ರಂಟಿ ಕುಂಟಿ ಹೊಡಿ. ಒಟ್ಟು ಸ್ವಚ್ಛಗೆ ಇಟ್ಕೋ ಹೊಲನ. ನಿಮ್ಮಪ್ಪ ಹೊಲನ ಅದನ್ನ ಇದನ್ನ ಮಾಡಿ ಖರೀದಿ ಮಾಡಿದ. ನೀ ನೋಡು ಹೆಂಗ್ ಮಾಡ್ತಿ. ನೆಟ್ಟಿಗೆ ಇಟ್ಕೊಂಡು ಚಂದ ಹೊಲ ಮಾಡ್ಕೊಂಡು ಹೋಗಿ ಹಣೆ ಬರಲ್ಲ ನಿಂದು. ಅಯ್ಯ ಏನ್ ಬಳೆ ಮಾಡ್ಕೊಂಡು ತಿಂತೀಯ ಏನಿನ? ನಾವು ಇಟ್ಟಿದ್ದು ಭಯಕತ್ತ ಹಿಂಗೈತಿ. ಇನ್ನ ನಾವಿಲ್ಲ ಕಾಲಕ್ಕೆ ಹೆಂಗೈತೋ ಏನ? ನಿನ್ ಗಂಡ ಹೊಲನ ಜಗ್ಗೆಷ್ಟು ತಗೊಂಡ್ ಇಟ್ಕೊಂಡ್ಬಿಟ್ಟೇನ. ಆದ್ರೆ ಏನ್ ಮಾಡ್ಬೇಕು? ಚಲೋ ಇದ್ದೆಲ್ಲರ ತಗೊಲಿಲ್ಲ. ಇಂತ ಯಾವ ಊರ ಸುಡ್ಗಾಡಿದ. ಇಲ್ಲೇನು ಒಂದೇನು ಬೆಳೆಯಂಗಿಲ್ಲ ಏನಿಲ್ಲ. ತಗೊಂಬಂದ್ ಈಡಿಗೆ ಆಸ್ತಿ ಮಾಡಿ ಇಲ್ಲಿ ಇಟ್ಬಿಟ್ಟ. ನಾನು ತಂದು ಇಲ್ಲಿ ಹೋಗೋದ್ಬಿಟ್ಟ. ಇಲ್ಲಿ ಇದ್ರಾಗ ಹೆಂಗ ತಿನ್ಬೇಕಾದ್ರಾಗ ಏನು 1 ಲಕ್ಷ ಗಟ್ಲೆ ತಗೊಂಡು ಸುರಿದ್ರು ಯಾವ್ದಾಗ ಏನ್ ಬರೋದು 10,000 ರೂಪಾಯಿ ನೆಟ್ಟು ಬರಂಗಿಲ್ಲ. ಅಂತ ಭೂಮಿ ಒಂದ್ ಚಲೋ ಹೊಲಂದ್ರ ತಗೊಳೋ ಕೈಲಿ. ತಾನ್ ನೋಡಿದ್ರೆ ದೊಡ್ಡ ತಹಸೀಲ್ದಾರ್ ಆಫೀಸರ್ ಅಂತಾತ ಬೇಕಾದಂಗ ಎಲ್ಲಿ ಬೇಕೆಲ್ಲ ಭೂಮಿ ಖರೀದಿ ಮಾಡ್ಬೋದಿತ್ತು. ಹೋಗಿ ಇಲ್ಲಿ ತಗೊಳೋಣ. ಈ ಹಾಳಾದ ಇಲ್ಲೇನಿಟ್ಟಿದ್ದಾನ ಇಲ್ಲಿ. ಯಪ್ಪ ಕರೆ ಹೇಳು, ಎದಕ್ಕೆ ಇಲ್ಲ ಆಸ್ತಿ ತಗೊಂಡಿನ? ಅಲ್ಲ ನೀನು ಎಲ್ಲೆಲ್ಲೆಲ್ಲೆಲ್ಲ ನೌಕರಿ ಮಾಡ್ಬಂದಿ. ಕಡೆಗೆ ರಿಟೈರ್ಡ್ ಆಗೋ ಹೊತ್ನ್ಯಾಗ ಹೋಗಿ ಇಂತಲ್ಲಿ ಆಸ್ತಿ ಖರೀದಿ ಮಾಡಿ ಇಂತಲ್ಲಿ ನಮ್ಮನ್ನು ತಂದು ಹೋಗ್ಬಿಟ್ಟಿ. ಅಲ್ಲ ನಿನಗೆಲ್ಲ ಬೇರೆ ಕಡೆ ಚಲೋ ಭೂಮಿ ಚಲೋ ಊರು ಸಿಗ್ಲಿದನ? ಇಲ್ಲಿ ಯಾಕೆ ಬಂದೀನ? ಅದಾ ನಿಮ್ಮವ್ಗೆ ಹೆಂಗೋ ಕಿವಿ ಕೇಳಲ್ಲ ಹೇಳ್ತ ನೋಡು. ಅದು ನನ್ನ ಸೆಟಪ್ ಒಬ್ಬಾಕಿ ಊರಾಗಿದ್ಲಪ್ಪ. ನಾನು ಆಕಿ ಒಂದ ಕಡೆ ಕೆಲಸ ಮಾಡ್ತಿದ್ವಿ. ಆದರೆ ಆಕಿ ಊರು ಇದಾಗಿತ್ತು. ಆಕಿದು ರಿಟೈರ್ಡ್ ಆಗೋ ಟೈಮ್ ಬಂತಲ್ಲ, ಆಕಿ ನಮ್ಮೂರು ಹೋಗ್ತೀನಿ ಅಂದ್ಲು. ನನಗೆ ಜೀವ ತಡಿಲಿಲ್ಲ. ನೀ ಎಲ್ಲಿರ್ತೀನಿ ನಾನು ಅಲ್ಲಿ ಇರ್ತೀನಿ ಅಂದೆ. ನಾನು ಬಡ ಜಗ್ಗೆಷ್ಟು ತಹಸೀಲ್ದಾರ್ ಇದ್ರಾಗ ರೊಕ್ಕ ಇಟ್ಟಿದ್ನಲ್ಲ, ಓಟು ತೊಗೊಂಡು ಬಡ ಇಲ್ಲೇ ಆಸ್ತಿ ಖರೀದಿ ಮಾಡಿ ಮನಿ ಹಾಕ್ಸಿ ಇಲ್ಲೇ ಬನ್ನಿಯಪ್ಪ. ಹಂಗಾಗಿ ಇಲ್ಲ ಆತು. ಹೆಂಗೇನೇನು ಬೇರೆ ಏನು ಉದ್ದೇಶ ಇರಲಿಲ್ಲ. ಇಷ್ಟ ನೋಡಿದ್ದಿರೋದು. ಮತ್ತು ನಿಮ್ಮ ಅವ್ಗೆ ಹೇಳ್ಬೇಡ. ನಿನ್ನ ಮುಖಕ್ಕೆ ಸೆಟಪ್ ಬೇರೆ ಹಿಂಗೆ ಮತ್ತೆ ನನಗೆ ಬಾಯಿ ಹೆಂಗೆ ಸಿಗುತ್ತೆ ಹಂಗೆ ಬೇಂಗಾಗುತ್ತೆ. ನಡ ನೋಡಿದ್ರೆ ಈಗ ನೆಟ್ಟಿಗೆ ನಿಲ್ಲಕ್ಕೆ ಬರಂಗಿಲ್ಲ. 1 kg ಕಿತ್ತಿಡಕ್ಕೆ ಆಗಂಗಿಲ್ಲ. ನಿಂದಿದಕ್ಕೆ ನನ್ನ ಬಲಿ ಮಾಡಿದಿ. ಈಗ ನಮ್ಮ ಆಕಿಗಂತ ಕಿವಿ ಕೇಳವಲ್ತು. ಈಗಂತೂ ವಯಸ್ಸಾದ್ಮೇಲೆ ಇತ್ತಿತ್ತ ಕಿವಿಗಳು ಆಕೆ ಕೊಟ್ಟು ಗಂಟು ಹರ್ಕೊಂಡು ಸಾಕಾಗಿ ಹೋಗುತ್ತೆ. ನಾನೊಂದು ಕೇಳಿ ತಾನೊಂದು ಹೇಳ್ತಾಳ. ನಿಂದೇಂದ್ರೆ ಯಾವತ್ತರ ಒಂದಿವ್ಸ ನೀನು ಬಿಡ್ತೀನಿ ತಡಿ ಬಾಯಿ ಆಕಿ ಮುಂದೆ. ಅವಾಗ ಗೊತ್ತಾಗುತ್ತೆ. ಇಷ್ಟು ದಿವಸದೆಲ್ಲ ಒಂದೇ ಸಲ ತಿರ್ಸ್ಕೊಂತ ಅವಾಗ ಗೊತ್ತಾಗುತ್ತೆ ನಿನಗೆ. ಸಿದ್ಧ ಹಂಗೆ ಮಾಡಬೇಡ. ಅಲ್ಲ ಎತ್ತಗರಾಗಲಿ ಹೆಂಗಾಗಲಿ ಒಟ್ಟು ಆಸ್ತಿ ಮಾಡಿದೆಲ್ಲ ದುಡ್ಕೊಂಡು ತಿನ್ನಕ್ಕೆ ಅದಕ್ಕರ ಖುಷಿ ಪಡು ಒಟ್ಟು. ಕೊಡ್ಬೇಕು ಮತ್ತೆ ಏನು ಖುಷಿ ಪಡ್ಬೇಕು? ಈ ಒಂದು ಆ ಭೂಮಿಯಾಗ ಅಯ್ಯಪ್ಪ ದುಡ್ದು ಸತ್ತೋದೆ. ನನಗರ ತಿರುಗಿ ನಡ ಎದ್ದೇಳಕ್ಕೆ ಬರ್ಲಾರ್ದಂಗೆ ನನ್ನ ಜೀವನ ಆತು.
ಏನು ಮಾಡೋದು ಮಾಡೇ ಬಿಟ್ಟಿದಿ ಮತ್ತೇನು ಮಾಡೋದು ಇಲ್ಕಂದು ಹೋಗ್ಬಿಟ್ಟು ಜೀವನ ಇಲ್ಲೇ ಕಳಿಬೇಕಲ್ಲ ಮತ್ತೆ ಇನ್ನೇನು ಮಾಡಲಿ ಹೊಕ್ಕಿಂತ ಹೊಲಕ್ಕೆ ಅಲ್ಲಲ್ಲ ಯಾಕ್ಲ ಜೀವನ ಬೇಸರ ಕತೆ ತನಕತಿಯಲ್ಲ ಏನಾತ್ಲ ಅಂತ ಅದು ಏನೋ ಹೊಲ ಫಲ ಅನ್ನತಿಯಲ್ಲ ಯಾಕ ಹೊಲ ಬೇರೆ ತಗೋಬೇಕೇನ ತಗೊಳ್ಳ ಯಾರು ಬೇಡಂತಾರ ಅಷ್ಟಕ್ಕೊಂದು ನಿಮ್ಮಪ್ಪ ಬಯಸಿಟ್ಟೇನ ಅದ್ರಾಗ ಬಂದದ್ದು ಆದಾಯದಾಗ ಚಲೋ ಇನ್ನೊಂದು ಹೊಲ ತಗೋಲ್ಲ ಹಾಂ ಜಿಗ್ಗೇಶ್ ಗಳಿಸಿಟ್ಟೆ ನಾ ಬರತ್ ನೋಡು ಹಂಗೆ ರೊಕ್ಕ ಕಂತಿ ತಗೋತೀನಿ ಇನ್ನೊಂದು ನಿನ್ನ ಗಂಡಂದು ಪೌರುಷ ನೀನ ಕೊಚ್ಕೋಬೇಕು ಅಷ್ಟೇ ಯಾರಿಗೆ ಬೇಕಾಯ್ತು ಇಬ್ರು ಕುಂತಿರಲ್ಲ ಕಟ್ಟಿ ಮೇಲೆ ವಾದಿ ಬಿದ್ದಿ ನಿನ್ನ ಕಿವಿ ಕೇಳಲ್ಲ ಆತಗೆ ನಾಡ ಎದ್ದೇಳಕ್ ಬರಲ್ಲ ಇಬ್ರು ಏನು ಮಾತಾಡ್ಕೊಂಡು ಕುಂದಿರ್ತಾರೋ ನಿಮಗೆ ಗೊತ್ತು ಅದೇವ್ರಿಗೆ ಗೊತ್ತು ನನ್ನ ಕೆಲಸ ಇತ್ತು ನಾ ಹೋಗ್ತೀನಿ ಅಯ್ಯಯ್ಯ ಯಾಕ್ರಿ ಯಾಕ ಹಂಗ ಸಿಟ್ಟಾಗಿ ಹೋದ್ನಲ್ಲ ಏನಾರ ಇಬ್ರು ಗಂಡ ಹೆಂಡತಿ ಜಗಾಡರ ಏನ ಮತ್ತೆ ಅಯ್ಯ ತಡಿ ಕರಿತೀನಿ ಲಕ್ಷ್ಮಿ ಲಕ್ಷ್ಮಿ ಏನ್ರಿ ಐತೀರ ಅಲ್ಲ ನಿನಗೇನ್ ಬುದ್ಧಿ ಗಿದ್ದಿ ಐತಿ ಇಲ್ಲ ಅಲ್ಲ ನನ್ನ ಮಗ ತಂದು ಹಾಕ್ತಾನ ತಂದು ಮಾಡಿ ಹಾಕಕ್ ನಿನಗೆ ಏನ್ ದಾಡಿ ಅಲ್ಲ ನಾನಾರ ಏನ್ ನಿನಗೆ ಕಾಟ ಕೊಟ್ಟಿಲ್ಲ ನಿಮ್ಮ ಅವರ ಏನ್ ಕಾಟ ಕೊಡಲ್ಲ ಸುಮ್ಮನೆ ಜಗಲಿ ಕಟ್ಟಿ ಮೇಲೆ ಕುಂತಿರ್ತೀವಿ ಹೋಗ ಬರ ಮಂದಿ ನೋಡ್ಕೊಂತ ಮಾತಾಡ್ಸುವಂತ ನೀ ಯಾವಾಗ ಹಾಕ್ತಿ ಅವಾಗ ತಿಂತೀವಿ ನಿನಗೇನ್ ಬಂದು ಇಷ್ಟೊತ್ತಿಗೆ ಯಾಕೆ ಹಾಕಿದಿ ಇದನ್ನೇ ಕೊಟ್ಟಿ ಅದನ್ನೇ ಕೊಟ್ಟಿ ಅಂತ ಕೇಳ್ತೀಯ ಅದನ್ನೂ ಕೇಳಲ್ಲ ನಿನಗೆ ಯಾವ್ದಕ್ಕೆ ಏನ್ ಅಡ್ಡಿ ಆಗೈತಿ ನೀನು ಮುಂದೆ ಹಿಡಿದು ಯಾರು ಕೇಳಾರ ಹೇಳಿ ಹಿಂಗ್ಯಾಕೆ ಮಾಡ್ತಿ ಅಂತೇಳಿ ನಿಂದ ರಾಜ್ಬಾರ ನಿಂದ ಕಾರ್ಬಾರ ಎಲ್ಲ ನೀನು ನನ್ನ ಮಗ ಒಟ್ಟು ನೆಟ್ಟಿಗೆ ಅಡಿಗೆ ಮಾಡಕ್ಕೆ ಏನ್ ದಾಡಿ ಅಂತ ಅತ್ತೀರ ಅಲ್ರಿ ಒಂದು ಕೆರ್ಸಿ ತುಂಬಿರೋ ರೊಟ್ಟಿ ಅಷ್ಟು ನಿಮ್ಮ ಮಗನ ತಿಂದೋಗೇನ ಅಲ್ಲ ಅಷ್ಟು ತಿಂದು ಹೋಗಿ ಮತ್ತೆ ನಿಮ್ಮ ಮುಂದೆ ಇರೋ ತಿಂದಿಲ್ಲ ಚಾಡ ಇಟ್ಟಿಗೆ ನಾನು ಬರ್ಲಿ ಮಾಡ್ತೀನಿ ಇವತ್ತು ರೊಟ್ಟಿ ಕೆರ್ಸಿ ಕೊಟ್ಟಿನ ತನ್ನ ಮುಂದೆ ಕಾಲಿದ ಕೊಡ್ತೀನಿ ಒಂದು ತಿನ್ನ ನೀನ್ ತಿಂತಾನ ಅಂತಂದು ಅಲ್ಲ ಎಷ್ಟಿದ್ದನ್ ಮತ್ತೆ ನಾನು ಇಷ್ಟ ತನಕ ಕಷ್ಟಪಟ್ಟು ಒಂದು ದೊಡ್ಡ ಒಬ್ಬಿ ನಾಲ್ಕಿ ಹಿಟ್ಟಿ ನಾಲ್ಕಿ ನಾಳೆ ತಿಂದದ್ದು ಈಗ ನೋಡು ನಿಮಗೂ ಇನ್ನೊಂದ್ಸಲ ನಾಡ್ಕೊಳಕತ್ತಿದ್ದೆ ಅದಕ್ಕೆ ನೀವು ಕರೆದ್ರಿ ಬಂದೆ ಈಗ ನಿಮಗ ನನಗ ಮನೆಯಾಗ ಎಲ್ಲರಿಗೂ ಇನ್ನೊಂದ್ಸಲ ಹಿಟ್ಟು ನಾಡ್ಕೊಂಡು ಮಾಡ್ಬೇಕು ನೀವು ನೋಡಿದ್ರೆ ಈಗ ಹಿಂಗಂತೀರಿ ಅಲ್ಲ ನಾನೇನ್ ತಂದಿಕ್ಕಿರ್ ಮಾಡಲ್ಲನು ಎಷ್ಟು ಮಾಡ್ತೀನಿ ಯಾರಿಗೂ ನಾ ಮಾಡಿದ್ ಕಣ್ಣಾಗ ಕಾಣಂಗಿಲ್ಲ ಎಲ್ಲರೂ ಬರೀ ನನ್ನ ಮ್ಯಾಗ ದೌರ್ಜನ್ಯ ಮಾಡ್ತಾರ ಒಟ್ಟ ಹಸ್ತಾರ ಅಯ್ಯ ಹಡಬಿಟ್ಟಿ ಇವ್ರು ಹಡಬಿಟ್ಟಿ ನಾನೇನ್ ಕೇಳಬಾರ್ದು ಕೇಳಿದ್ಲಿ ನಿನಗ ಅಲ್ಲ ಎಲ್ಲ ನಿಂದ ಐತಿ ನನ್ನ ಮಗ ಒಟ್ಟು ನೆಟ್ಟು ಹೊಟ್ಟೆ ಏನೈತಿ ನೋಡವ ಅಂತ ಹೇಳಿದ್ನಿ ಅದಕ್ಕೆ ಮಕ್ಕ ನಮ್ನಿ ಅದ್ಯಾವ ಗಡಿಗೆ ಅಂತಾರಲ್ಲ ಹಂಗ್ ಗಡಿಗೆ ಮಕ್ಕ ಮಾಡ್ಕೊಂಡ್ ಕುಂತಿಯಲ್ಲ ನಿನಗೇನಾತ್ಲಿ ಅಂತದ ಅಯ್ಯ ಹೋಗೋಗ ಇನ್ನ ಇಷ್ಟೊತ್ತಾತ ಕಟ್ಟಿ ಮ್ಯಾಗ ಮುದ್ಕ ಕುಂತಾರ ಅವ್ರ ಒಂದಿಟ್ಟು ನೆಟ್ಟು ಕೂಡ್ ಹಾಕ್ಬೇಕು ಅನ್ನೋದಿಲ್ಲ ಏನೋ ತಂದು ಕೊಟ್ಟಿಲ್ಲ ನಾ ಒಂದಿಟ್ಟು ತಾಟ್ನಾಗಿಟ್ಟು ನಾನೇ ನಿನಗೆ ಕೇಳಿದೇನಿಲ್ಲ ಒಂಚೂರು ನನ್ನ ಮಗ ಅನ್ನೋದಕ್ಕೆ ಇಷ್ಟ ನಾಟಕ ಮಾಡ್ತಿದೀಯ ಬಾಬಾ ಇದನ್ನ ಕಲ್ಸರ ನಿಮ್ಮಪ್ಪ ನಿಮ್ಮ ನಿನಗ ಅಯ್ಯವ್ವ ಅತ್ತಿಯರ ಅಲ್ರಿ ಇಷ್ಟೆಲ್ಲ ಮಾಡಿದ್ರು ಮತ್ತೆ ನಮ್ಮಪ್ಪ ನಮ್ಮ ಮಗ ಅಂತಿರಲ್ರಿ ಏನವ ಯವ್ವ ಯಾರ ಮನೆಗಾಗಲಿ ಸೋಸ್ತ್ರು ಎಷ್ಟು ಕಷ್ಟಪಟ್ಟು ಮಾಡಿದ್ರು ಅವ್ರಿಗೆ ಅತ್ತಿಗೆ ಮತ್ತೆ ಕಣ್ಣಾಗ ಕಾಣೋದೇ ಇಲ್ಲ ಮಾತೈತ್ರ ತವ್ರ ಮನೆಯವ್ರು ಹೇಳೋದೊಂದೇ ಕೆಲಸ ತವ್ರ ಮನೆಯವ್ರು ಕಲಿಸ್ಲಿಲ್ಲ ಅಂದಿದ್ರೆ ಇವ್ರಿಗೆ ಹೆಂಗ್ ಕುಳ್ಕುಚ್ಚಿ ಆಗ್ತಿದ್ಯೋ ಅದನ್ನೂ ಅರ್ಥ ಆಗಲ್ಲ ಇವಕ್ಕ ಯವ್ವ ಶಶಿ ಇಲ್ಲಿ ನಡೆದಿದ್ದೆ ಬೇರೆವ ಯವ್ವ ನಿಮ್ಮ ಮಾತು ಹೇಳತ್ತಿದ್ದೆ ಬೇರೆ ನೀ ತಿಳ್ಕೊಳಕತ್ತಿದ್ದೆ ಬೇರೆ ಹೋಲ್ಬಿಡು ಇರೋದಲ್ಲ ಗೊತ್ತಿದ್ದಲ್ಲ ಯವ್ವ ಹೊಟ್ಟೆ ಎಷ್ಟೊತ್ತಿ ಗುಳಿಗೆ ಒಂದು ತೊಗೊಂಡಿನಿ ಶುಗರ್ ಒಂದವ ಈ ನೌಕರಿ ಇದ್ದಾಗ ಟೈಮ್ ಟು ಟೈಮ್ ಊಟ ಮಾಡ್ಲಾರ್ದ ಅವನ ಶುಗರ್ ಒಂದು ಬಂದ್ಬಿಡ್ತು ಏನು ಮಾಡೋಕ್ಕಾಗತ್ತೆ ಮತ್ತೆ ಅದಕ್ಕೆ ಗುಳಿಗೆ ತೊಗೊಂಡಿನವ ಒಟ್ಟು ದಡಕ್ಕಂತ ರೊಟ್ಟಿ ಮಾಡ್ಕೊಡ ಯವ್ವ ಒಟ್ಟು ಹ್ಞೂನ್ರಿ ಮಾವಾರ ಅಲ್ರಿ ಅತ್ತಿಯರ್ ನೋಡ್ರಿ ಹಂಗ್ ಮಾತಾಡ್ತಾರ ನಂಗೆ ಬೇಸರ ಆಗಲ್ಲನ್ರಿ ಮತ್ತೆ ನಾನು ಕತ್ತಿ ಮಾಡ್ದಂಗೆ ಮಾಡ್ತೀನಿ ಮುಂಜಾನೆ ನಂತರ ಏನ್ ಬಿಡ್ರಿ ಇರ್ಲಿ ಬಿಡವ ಆಕಿಗೆ ನಾನು ನನ್ನ ಮಗ ಒಂಚೂರು ಹಾಕಿಡಿದ್ವಿ ಅದು ಇಲ್ಲಿ ಆಸ್ತಿ ತೊಗೊಂಡದಕ್ಕೆ ನನ್ನ ಮಗ ನನಗೆ ಬಾಯಿ ಸಿಕ್ಕಂಗೆ ಪುಟ್ಟಿ ಸಗಣಿ ತುರ್ಕಕತ್ತಿದ್ದ ನಾವು ಬಾಯಾಗ ನಾನೇನು ಮಾಡಲಿ ಹಂಗೆ ಒಂಚೂರು ಇಡಿಸ್ಕೊಳಕತ್ತಿದ್ದೆ ಆಕಿಗೆ ಬೇರೆನ ತಿಳ್ಕೊಂಡು ನನ್ನ ಮಗ ಊಟ ಮಾಡಲಾರ್ದ ನನ್ನ ಮ್ಯಾಗ ಸಿಟ್ಟಿಗೆದ್ದು ಅವ್ರ ಅಪ್ಪನ ಮ್ಯಾಗ ಸಿಟ್ಟಿಗೆದ್ದು ಹೋದ್ನಲ್ಲ ಅಂತ ಹಂಗೆ ತಿಳ್ಕೊಂಡು ನಿನ್ನ ಮ್ಯಾಗ ಒದ್ರಾಡಿದ್ಲ ಅಷ್ಟೇ ಇರ್ಲಿ ಬಿಡು ಒಟ್ಟು ರೊಟ್ಟಿ ತೊಗೊಂಬೋಗ ಒಟ್ಟು ಅರೆ ಲಕ್ಷ್ಮಣ್ ಅಕ್ಕ ಬಂದ್ಲೋಡವ ಬಂದ್ಲ ಈ ಊರಾಗ ನಾವು ಒಂದ ಶ್ರೀಮಂತರ ಕಣ್ಣಿ ಕಾಣ್ತಿದ್ದೀವನ ಯಾವಕಿನ ಇಲ್ಲ ನೀ ಊರಾಗ ಯಾವಕಿಗೆ ಏನಾರ ಅಡಕ್ಲಿ ಆತಂದ್ರೆ ಬಂದ ಬಿಡ್ತಾರ ನಮ್ಮ ಮನೆಗೆ ಏನ ನನ್ನ ಗಂಡ ಒಟ್ಟು ದೊಡ್ಡ ತಹಸೀಲ್ದಾರ್ ಆಫೀಸರ್ ಆಗಿದ್ದ ಹಿಂದ ಅದಕ್ಕೆ ಒಟ್ಟು ಈ ಇಡೀ ಗಳಿಸಿಟ್ಟಾನ ಅಂತಂದು ಬಾಳೆ ಬಚ್ಚವು ಇಲ್ಲ ಅಂದಿದ್ರ ಈ ಊರನ್ನವ್ರು ಇವ್ರು ಹರ್ಕೊಂಡ್ ತಿನ್ನ ಇದಕ್ಕೆ ನಾವು ಭಿಕ್ಷೆ ಬಿಡ್ಕೊಂಡು ಹೋಗ್ಬೇಕಾಗಿತ್ತು ಅದ್ಬಿಟ್ಟು ಇದಕ್ಕೆ ಬಂದ ಕೇಳ ಪಾತಿ ಯಾಕೆ ಅರೆ ಲಕ್ಷ್ಮಣ್ ಅಕ್ಕ ನಿಮ್ಮ ಅತ್ತೆ ಏನು ಹಿಂಗೆ ಹಚ್ಚ ಅಂತ ಓಡಿಸ್ತರ್ಗತೆ ಮಾಡ್ತಾರೆ ನಂಗೆ ಕೇಳಕ್ಕೆ ಅಂಜಿಕೆ ಬರ್ತಾ ಇದೆ ಇಲ್ಲಿ ತಗೋ ನಮ್ಮ ಅತ್ತೆ ಕಿವಿ ಕೇಳಿಸಂಗಿಲ್ಲ ಏನ್ ಕೇಳ್ತಾ ನಾ ಎಲ್ಲ ಹೇಳ್ತಂತ ಹೇಳಿ ಏನು ಹೇಳು ಅರೆ ನಮ್ದುಗೆ ಒಂಚೂರು ಎಣ್ಣೆ ಬೇಕಿತ್ತು ಅಡಿಗೆ ಮಾಡೋಕ್ಕೆ ನಮ್ಮದು ಚಿಕನ್ಗೆ ಎಲ್ಲ ಸಾಮಾನು ಚಿಕನ್ ತಂದರೆ ಎಣ್ಣೆ ಮರ್ತು ಬಂದ್ಬಿಟ್ಟಾರೆ ಇವಾಗ ನಾವು ಅಂಗಡಿಗೆ ಹೋಗ್ಬೇಕಂದ್ರೆ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಅಷ್ಟು ದೂರ ಯಾವಾಗ ಹೋಗಿ ತಂದು ಮಾಡೋಕ್ಕಾಗತ್ತೆ ಅದಕ್ಕೆ ಒಂಚೂರು ಎಣ್ಣೆ ಕೊಡಿ ನಾವು ನಮ್ಮ ಮರ್ದು ತಂದ್ಮೇಲೆ ನಿಮಗೆ ವಾಪಸ್ ಕೊಡ್ತೀವಿ ಏನೋ ವಾಪಸ್ ಅನ್ನಕತ್ತಾಳಲ್ಲ ಏನದು ಏನ ಕೇಳಕ್ ಬಂದ್ರೆ ಹೋಗಲಕ್ಕಿ ನಾ ಹಿಂಗೆ ವಾಪಸ್ ಕೊಡ್ತೀನಿ ಕೊಡು ಅನ್ನಕತ್ತಾಳಲ್ಲ ಅಯ್ಯ ಅಕ್ಕಿ ಕೊಟ್ಟಾಗ ನಾವು ಇಸ್ಕೊಂಡಾಗ ಇಂಥವು ಏನ್ ಸಿಗಿಲ್ಲ ಇವರು ನಾವು ಸುಮ್ಮನೆ ಇಲ್ಲೇ ಯಾವ್ದಾರ ಒಂದು ಕಿರಾಣಿ ಅಂಗಡಿ ಮಾಡ್ಬಿಡೋಕೆ ಬಂದವರಿಗೆ ಕೊಟ್ಟು ರೊಕ್ಕ ಇಸ್ಕೊಂಡು ಹೋಗಕ್ಕೆ ಅಯ್ಯ ಇವು ಹರಿಬಿಟ್ರೆ ಅದನ್ನು ಎಲ್ಲಾಗತ್ತೆ ಉದ್ರಿ ಆದ್ರೆ ಬರ್ತಾರ ಉದ್ರಿ ಹಚ್ಚಿ ಮತ್ತೆ ನಮ್ಗೆ ಎಲ್ಲಿ ಪುಟ್ಟಿ ತಲೆ ಮೇಲೆ ಓಡಿಸ್ತಾರ ಯಾಕೆ ಬೇಕು ಕೊಡಲ್ಲ ಅಂತ ಹೇಳಿ ಕಾಸಕ್ಕಿಗೆ ಅರೆ ಇರ್ಲಿ ಬಿಡು ಲಕ್ಷ್ಮಣ್ ಅಕ್ಕ ಏನ್ ಮಾಡಕ್ಕೆ ಆಗುತ್ತೆ ಏನೋ ಒಂದು ಮಾಡ್ತೀವಿ ಬಿಡಿ ಊರಿಗೆ ಎಲ್ಲರನ್ನೂ ಕೇಳಿದೆ ಯಾರ ಹತ್ರನೂ ಇಲ್ಲ ಅಂದ್ರು ಎಲ್ಲ ಸ್ವಲ್ಪ ತಂದಿರ್ತಾರಲ್ಲ ಹಂಗಾಗಿ ಕೊಡ್ಲಿಲ್ಲ ನೀವು ಸ್ವಲ್ಪ ದೊಡ್ಡ ಮಂತನಲ್ವಾ ನಿಮ್ಗೆ ಜಿಗ್ಗಿ ತಂದಿಟ್ಟಿರ್ತೀರಿ ಅಂತ ಕೇಳಕ್ ಬಂದೆ ಸರಿ ಬಿಡಿ ಹೋಗ್ತೀನಿ ಇವ ಲಕ್ಷ್ಮವ ಅದೇನು ದೊಡ್ಡಗದ್ದಲ್ಲ ಬೇಕಾದಂಗೆ ಡಬ್ಬಿ ಎಣ್ಣೆ ತಂದಿಟ್ಟಿರ್ತೀವಿ ಒಂದು ಗ್ಲಾಸ್ ಎಣ್ಣೆ ಕೊಡು ಪಾಪ ತಂದವಂತ ಮತ್ತು ಸುಮ್ಮನೆ ಅದು ಹಾಳಾಗಿ ಹೋಗುತ್ತೆ ಮಾಡ್ಕೊಂಡು ತಿನ್ನೋಲ್ರಕ್ಕ ಹ್ಞೂ ರೀ ಮಾವರ ಪಾತಿ ಇಲ್ಲಿ ಬೇಡ ಇಲ್ಲಿದ್ರೆ ನಮ್ಮ ಅತ್ತಿ ಮತ್ತೆ ನಿನ್ನ ಕೊಡಿಸ್ಕೊಡಂಗಿಲ್ಲ ಬಾಯ್ ಬಂದಂಗೆ ಬೈತಾಳ ಅದು ಇಟ್ಟಿಲ್ದಾಗ ಅಲ್ಲಿ ಇಟ್ಟಿಲ್ದಾಗ ಕೊಡ್ತೀನಂತೆ
ಹೌದಾ ಆಯ್ತು ಲಕ್ಷ್ಮಕ್ಕ ನಾವು ಹಿಂದೆ ಬರ್ತೀವಿ ನೀವು ಬನ್ನಿ ಏ ಇವಳ ಹರಿಬಿಟ್ಟಿ ಅಲ್ಲಡು 34 ಹಲ್ಲು ಕಾಣಂಗ ಬಾಯಿ ತೆಗೆದು ಹೆಂಗ ನಗ್ತಾಳ ಅಂತದೇನೆ ಇಲ್ಲ ಅನ್ಸಸಿ ಓಯ್ ಹಲ್ಲು ಮುಚ್ಚಲೆ ಯವ್ವ ಆ ಹಲ್ಲು ಯವ್ವ ಎಮ್ಮೆಗಿರ್ತಾವಲ್ಲ ಎಮ್ಮಿ ಬಾಯಿಗೆ ಹಲ್ಲು ನಮ್ಮಿ ಅದು ಹಲ್ಲು ಇವು ಮನುಷ್ಯರ ಹಲ್ಲು ಇದ್ದಂಗಿಲ್ಲ ಬಿಡು ಇವ್ ಮತ್ತೆ ನೀವು ಕೋಳಿ ಕುರಿ ಎಲ್ಲ ತಿನ್ನವ ಮತ್ತೆ ನಿಮ್ಗೆ ಅಂತ ಹಲ್ಲಿದ್ರೆ ಇವ್ ಮೇಟಾಗತ್ತೆ ತೆಗಿ ಮುಚ್ಚ ಮೊದಲ ಪಾರ್ಟಿ ಸುಮ್ಮನೆ ನಮ್ಮ ಅತ್ತಿ ಎಲ್ಲರಿಗೂ ಏನಾರು ಒಂದು ಅಂತ ಆಕೆ ಕಿವಿ ಕೇಳಂಗಿಲ್ಲ ಬಾ ಕಡೆ ಬಾ ಜಲ್ದಿ ಬಾ ಕೊಡ್ತೀನಿ ಅಂತ ಯಾಕ ಲಕ್ಷ್ಮಿ ಏನ ಇಬ್ರು ಕುಸು ಅಂತ ಅನ್ನಕತ್ತೀರಿ ಆಕಿ ನೋಡ್ರಿ ಹಲ್ಕಿ ಸೇಕತ್ತಲ್ಲ ನಾನು ನೋಡಿ ಏನಾರ ಆಕಿ ಮುಂದೆ ನಾನು ಚಾಡ ಆಡ್ಕೊಳಕತ್ತೀಯೇನೆ ಹೌದೌದು ಬೆಂಡ್ಲಿ ಊರ್ ಬೆಂಡ್ಲಿ ಆಕಿಗೆ ಕೊಡಬೇಡ ಅಂತ ಅನ್ನೋದಕ್ಕೆ ಏನ ನನ್ನ ಬಗ್ಗೆ ಆಕಿ ಮುಂದೆ ಚಾಡ ಆಡ್ಕೊಳಕತ್ತಿ ತಗೋ ಗೊತ್ತಾಯ್ತು ನನಗೆ ಅದಕ್ಕೆ ಆಕಿ ನಾನು ನೋಡಿ ಹಲ್ಕಿ ಸೇಕತ್ತಲ್ಲ ಹಡ್ಬಿಟ್ಟಿ ಊರ್ ಹಡ್ಬಿಟ್ಟಿ ಒಂದು ಗುದ್ದಿದ್ದಂದ್ರ ಅವ್ ಏನದವಲ್ಲ ಅವು ಎಮ್ಮಿ ಹಲ್ಲು ಓಟು ಉದುರು ಬಕ್ಕಂತಂದ್ ಬಾ ಹೊಟ್ಟೆ ಹೋಗ್ಕೋಬೇಕು ಹಂಗ ಮಾಡ್ತೇಕಿನ ಯಾಕೆ ಪಾತಿ ಬಾಳಗೆ ತಿನ್ಲಿ ಮತ್ತೆ ನೋಡಿ ಮೈಯನ್ ತಿಂಡಿನೇ ಇಸ್ಬಿಡ್ತೀನಿ ಮತ್ತೆ ನಿಂದ ಲಕ್ಷ್ಮಕ್ಕ ಇನ್ನ ಇಲ್ಲ ಇದ್ರ ನಿಮ್ದು ಅತ್ತೆ ನಮ್ಗೆ ಅವ್ರು ಹೇಳ್ದಂಗೆ ಹಲ್ಲೆಲ್ಲ ಉದುರಿಸ್ಬಿಡ್ತಾರೆ ನಾವು ಹಿಂದೆ ಬರ್ತೀವಿ ನೀವು ಬಂದ್ಬಿಡಿ ನೋಡ ಹೆಂಗ್ ಗುತ್ತಿ ನಂದು ಕೂಡಲೇ ಹೆಂಗ್ ಹುಡುಕ ಹಡ್ಬಿಟ್ಟಿ ಊರ್ ಹಡ್ಬಿಟ್ಟಿ ಎಲ್ಲ ನಿಂದು ಬಾಳಾಗೈತೆ ನಿಂಗ ಮಂದಿ ಎಲ್ಲರೂ ಬಂದ್ ನೀನು ಕೊಡೋದಕ್ಕ ಅವ್ರು ಕೇಳೋದಕ್ಕ ಮನ್ಯಾಗ ಒಂದ್ ನಮ್ಮಿ ವೇಷ ಬಿಟ್ಟೈತಿ ದಾಸೋ ಛತ್ರದಂಗ ಐತಿ ನಮ್ಮ ಮನಿ ಏನ ನನ್ನ ಮಗ ಹೊಲ್ದಾಗ ಅಷ್ಟಪಟ್ಟು ದುಡಿತಾನ ತಂತಂದ್ ಹಾಕ್ತಾನ ಬಾಳೆ ಬಚ್ಚ ಹೋಯ್ತು ನಮ್ದು ಇಲ್ಲಾಂದ್ರೆ ಹೆಂಗಿರ್ತಿತ್ತು ನೋಡ ನೀನು ಕೊಡೋದು ಒಟ್ಟು ಬಂದ್ ಮಾಡೋಟ ಆತು ಗುರಿ ಹತ್ತೀರ ಹ್ಞೂ ಆಗಲ್ಲ ಏನಲ್ಲ ಅದು ಆಗಲ್ಲ ಅಂದ್ರೆ ಹ್ಞೂ ಆಗಲ್ಲ ಅಂತಂದನು ಯವ್ವ ಎಷ್ಟರ ಬೆಳ್ಳಿದ್ದಿಲ್ಲ ನೀನು ಅಲ್ಲೇ ನಾನೇನು ಅನ್ಸಲ್ಲ ಏನ್ಲೆ ನಮ್ದೇನು ನಿಮ್ಮ ಒಂದು ನಂದು ಒಂದ್ ಕಾಲು ಮನೆಗಿಟ್ಟಿವಿ ಒಂದ್ ಕಾಲು ಕುಣೆಗಿಟ್ಟಿವಿ ಇವತ್ತು ಕಿವೇ ಗೊತ್ತಿಲ್ಲ ಯಾರ ಮೊದಲ ಡಮ್ ಅಂತೀವ ಅದು ಗೊತ್ತಿಲ್ಲ ನಮ್ದ ನಿಮ್ ಜೀವನ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ನಮ್ದು ವಂಶ ಹಿಂಗ ಚಂದಾಗಿರ್ಲಿ ಅಂತಂದು ಉಳಿಸಿ ಓಟು ಅಂತ ಹೇಳ್ತೀವ ತೆಲುಗುಂಬಿಗೆ ಇರ್ಬೇಕು ಆಸ್ತಿ ಎಲ್ಲ ಅಂತಂದು ನೀವ ಹಿಂಗ್ ಕೊಟ್ಟು ದಾನ ಮಾಡಿದ್ರೆ ಎಲ್ಲಿ ಉಳಿತೈತಿ ಅಲ್ಲ ಒಳ್ಳೇದು ಹೇಳಿದ್ರೆ ನನಗೆ ಹಿಂಗಂತೀಯಲ್ಲ ಯವ್ವ ಬಿಡು ನಾನು ಮನೆಗೆ ಹಿರೇಕೆ ಅಂತಂದು ಯಾಕೆ ಇರ್ಬೇಕು ಹಂಗಿದ್ರು ಬರ್ರಿ ಎಲ್ಲರ ನಮ್ದು ಹೊಲ ಐತಲ್ಲ ಹೆಂಗೋ ಎಲ್ಲರ ಯಾಕೆ ಹೋಗೋಣ ಹೊಲದಾಗ ಹೋಗಿ ಒಂದು ಗುಡಿಸ್ಲಾರ ಹಾಕೊಂಡಿರೋದು ಬರ್ರಿ ನಿಮ್ಗೆ ಹೆಂಗೋ ಪೆನ್ಷನ್ ಇಂದ ರೊಕ್ಕ ಬರುತ್ತಲ್ಲ ಅದ್ರಾಗ ಜೀವನ ಮಾಡೋಣ ನೋಡ್ರಿ ಇವ್ರಂತಲ್ಲಿ ಬ್ಯಾಡ ಇಷ್ಟ ನಿಷ್ಕೊಂಡ ಸಹಿಯಾಗಿರೋದು ಬ್ಯಾಡ ಬರ್ರಿ ಮಾವರೇ ಇದೇನ್ರಿ ಇದನ್ನ ಏನು ಅಂದಿಲ್ಲಲ್ರಿ ಅತ್ತಿಯರ್ ನೋಡ್ರಿ ಹಿಂಗ್ ಮಾಡತ್ತಾರ ನೋಡು ಮತ್ತೆ ಅವ್ರ ಮಾವನ ಮುಂದೆ ಚಾಡ ಹಚ್ಚಿ ಹೇಳಕ್ಕಾಗಲ್ಲ ಎಷ್ಟರ ಬೆಳ್ಳಿದ್ದ ಮಾಡಲೇ ಮಾಡ ಏನ್ ಮಾಡ್ತಿ ಮಾಡ ಯವ್ವ ಸುಸಿ ಹೋಗಿ ಕಿವಿಯಾಗ ಊಟ ಬರ್ದಂಗೆ ಕೊಟ್ಟು ಅದ್ರ ಹೇಳ್ಬಿಡವ ಈ ಸಮಸ್ಯೆನೇ ಇರಂಗಿಲ್ಲ ಅತ್ತಿಯರ ನಾನು ಹೂ ಆತ್ರಿ ನೀವು ಹೇಳ್ದಂಗೆ ಕೇಳ್ತೀನಿ ಅಂದೆ ನಾವು ಹೂ ಆಗಲ್ಲ ಅಂದಿಲ್ಲ ಹೂ ಆತ್ರಿ ಅಂದೆ ಏನು ಹ್ಞೂ ಆತ್ರಿ ನೀವು ಹೇಳ್ದಂಗೆ ಕೇಳ್ತಂದ್ಯಾ ಅಯ್ಯ ನನಗೆ ಹಂಗೆ ಕೇಳ್ತಾವ ಸುಮ್ಮನೆ ನಿನಗೆ ಬೈದ್ ನೋಡು ಆತಾತ ಬೈಯಲ್ಲ ತೋ ಹೊಲಕ್ಕೂ ಹೋಗಲ್ಲ ನಾವೇನು ಗುಡ್ಸ್ಲ ಪಡ್ಸ್ಲ ನಮ್ಮ ಕೈಯಾಗ ಎಲ್ಲಿ ಹಾಕೊಳಕ್ಕಾಗತ್ತೆ ಹಂಗೆ ಸುಮ್ಮನೆ ಸಿಟ್ಟು ಬಂತು ಅಂದೆ ಆಯ್ತು ಹೋಗಿ ಒಟ್ಟು ಚಾ ಮಾಡ್ಕೊಂಬಂದು ನನಗೆ ನಿಮ್ಮ ಅವಾಗ ಇಷ್ಟ ತನಕ ಕುಂತೀವಿ ಗಂಟ್ಲು ಹೋದ್ರಂಗೆ ಒದರ್ಬಿಟ್ನಲ್ಲ ಒಟ್ಟು ನೀರು ಚಾ ಹಿಡ್ಕೊಂಬ ಒಟ್ಟು ಬಡ ಹೋಗು ಅಡಿಗೆ ಮಾಡಿ ಹೊಟ್ಟೆ ಸತಿ ಇಬ್ಬರಿಗೂ ಊಟ ಮಾಡ್ತೀವಿ ಫಸ್ಟ್ ಚಾ ಕಡವ ಒಟ್ಟು ಸಮಾಧಾನ ಆಗತ್ತೆ ಆಯ್ತು ಅವ್ರೇ ಯವ್ವ